ಎಲ್ಲಿ ಹೋಗ್ತಿದಾರೆ ಇವರು? ನನಗೂ ಹೇಳ್ದಂಗೆ ಮಾವ ಅತ್ತೆಗೆ ಯಾರಿಗೂ ಹೇಳ್ದಂಗೆ ಎಲ್ಲಿ ಹೋಗ್ತಿದಾರಂತ ಗೊತ್ತಾಗ್ತಿಲ್ವಲ್ಲ. ರೀ ರೀ ಎಲ್ರಿ ಹೋಗ್ತಿರೋದು? ಎಲ್ಲೋಗೋಣ ಶಶಿ, ಎಲ್ಲ ಹೋಗ್ತಿಲ್ಲ. ಇಲ್ಲೇ ಒಂದ್ ಸ್ವಲ್ಪ ಕೆಲಸ ಇದೆ, ಹಂಗಾಗಿ ಹೋಗ್ತಿದ್ದೀನಿ. ಯಾಕೆ ಯಾಕೆ ಹಿಂಗ್ ಕೇಳಿದ್ದು? ಆ ಅಪ್ಪ ಅಮ್ಮ ಕೇಳಿದ್ರೆ ಇಲ್ಲೋ ಎಲ್ಲ ಹೋದ ಅಂತ ಹೇಳು, ಸರಿನಾ? ಅಲ್ಲ ರೀ, ಎಲ್ಲಿ ಹೋಗ್ತಿದ್ರ ಅಂತ ಹೇಳಲ್ಲ, ಏನಿಲ್ಲ, ಸುಮ್ನೆ ಹೋಗ್ಬಿಟ್ರೆ ಆಗುತ್ತಾ? ನನಗೂ ಗೊತ್ತಾಗ್ಬೇಕಲ್ಲ. ಮನೇಲಿ ಕೇಳಿದ್ರೆ ಎಲ್ಲ ಹೋಗಿದಾರಂತ ಹೇಳಿದ್ರೆ ಅದೇನ್ ಮಾತಾರ, ಏನ್ ಅರ್ಥ? ಅಲ್ಲ, ನೀವ್ ಎಲ್ಲಿ ಹೋಗ್ತಿದ್ದೀರಾ ಅಂತ ನಿಮಗ್ ಗೊತ್ತಿಲ್ದಂಗೆ ಹೋಗ್ತಿದ್ದೀರಾ? ಬಾಯ್ ಬಿಟ್ಟು ಹೇಳೋದ್ರಿ ಎಲ್ಲಿ ಹೋಗ್ತಿದ್ದೀರಾ ಅಂತ. ನಾನು ಹಿಂಗ್ ಕೇಳ್ತಿದ್ದೀನ, ಯಾಕೆ ಹೋಗ್ತಿದ್ದೀರಾ ಅಂತ ಕೇಳ್ತಿಲ್ಲ, ಎಲ್ಲಿ ಹೋಗ್ತಿದ್ದೀರಾ ಅಂತ ಹೇಳಿ ಅಷ್ಟೇ, ಸರಿನಾ? ಅಯ್ಯೋ, ಒಳ್ಳೆ ಕಥೆ ಆಗುತ್ತಲ್ಲ ಶಶಿ ನಿನ್ನಿಂದ. ಇನ್ನೇನು ಒಂದ್ ಅರ್ಧ ಗಂಟೆ ಬಂದ್ಬಿಡ್ತೀನಿ ಕಣೆ. ಅಲ್ಲ ರೀ, ನನಗೆ ಗೊತ್ತು ನೀವ್ ಎಲ್ಲಿ ಹೋಗ್ತಿದ್ದೀರಾ ಅಂತ, ಬಾಯ್ ಬಿಟ್ಟು ಹೇಳಕ್ ಆಗ್ತಿಲ್ಲ ಅಷ್ಟೇ ತಾನೆ. ಅಲ್ಲ, ನಿಮ್ ಚಿಕ್ಕಪ್ಪರ ಮನೆ ಹತ್ರ ಹೋಗ್ತಿದ್ದೀರಾ ತಾನೆ? ನಿಮ್ ಚಿಕ್ಕಪ್ಪರ ಹತ್ರ ಎಲ್ಲ ಕುಮಾರಣ್ಣ, ಆ ಗಜೇಂದ್ರಂಗೆ ಎಲ್ಲಾರ್ಗು ಮಾತಾಡ್ಸ್ಕೊಂಡ್ ಬರಕ್ ತಾನೆ ನೀವ್ ಹೋಗ್ತಿರೋದು? ಅಲ್ಲ, ಹೇಳ್ಬೇಕು ತಾನೆ ಬಾಯ್ ಬಿಟ್ಟು. ಇಲ್ಲಿ ಕದ್ದು ಮುಚ್ಚಿ ಹೋಗೋದಂತದ್ ಏನೈತ್ರಿ ನಿಮ್ಗೆ? ಏನ್ ಮಾಡ್ತೀರಾ ಹೇಳ್ರಿ? ಏನು ಮಾಡಕ್ ಆಗಲ್ಲ. ಕದ್ದು ಮುಚ್ಚಿ ಯಾಕೆ ಹೋಗ್ತೀರಾ? ನನಗೂ ಬಾಯ್ ಬಿಟ್ಟು ಹೇಳ್ರಿ, ನಾನೇನ್ ಅತ್ತೆ ಮಾವಂಗೆ ಏನ್ ಹೇಳಕ್ ಹೋಗಲ್ಲ. ಹಾಗೆ ನಿಲ್ಲ ಕಣೆ ಶಶಿ, ಕದ್ದು ಮುಚ್ಚಿ ಹೋಗೋಣ ಅಂತ ಹೇಳಿದ್ರೆ ಈಗ ಏನ್ ಮಾಡ್ತೀಯ? ಅಪ್ಪ ಅಮ್ಮಂಗೆ ಗೊತ್ತಾದ್ರೆ ಏನ್ ಯಾವಾಗ್ಲೂ ಹೋಗ್ತಾನೆ ಇರ್ತಾನಲ್ಲ ಅವ್ನು ಚಿಕ್ಕಪ್ಪನ ಮಂತವ ಅಂತ ಎಲ್ಲಿ ತಿಳ್ಕೊಂತಾರೋ ಅಂತ ನಾನು ಹೇಳ್ದಲೆ ಹಂಗೆ ಹೋಗ್ತೀನಿ ಕಣೆ. ಏನ್ ಮಾಡ್ತೀಯ? ಈಗ ಅವ್ರಿಗೂ ಮಾತಾಡ್ಸ್ಬೇಕಂತ ಅನ್ಸುತ್ತೆ ನನಗೆ. ಅವರು ನನಗೆ ಚೆನ್ನಾಗಿ ನೋಡ್ಕೊಳ್ತಾರೆ. ನಿನ್ಗೂ ಕರಿತಿದ್ರು ಕಣೆ ಶಶಿ. ನೆನ್ನೆ ಬೆಳಿಗ್ಗೆ ಹೋಗಿದ್ನಲ್ಲ ನಾನು, ಚಿಕ್ಕಮ್ಮ ನನಗೆ ಶಶಿಗೂ ಕರ್ಕೊಂಬರ ಒಂದ್ ದಿವಸ ಅಂತ ಹೇಳಿರು, ಗೊತ್ತಾ? ಅಷ್ಟು ಚೆನ್ನಾಗೆಲ್ಲ ನೋಡ್ಕೊಳ್ತಾರೆ. ಏನ್ ಮಾಡ್ತೀಯ? ಈಗ ಅಣ್ಣಂದ್ರುಗಳೆಲ್ಲ ಕರಿತಿದ್ದಾರೆ, ಏನೋ ಕೆಲಸ ಆಯ್ತಂತೆ. ನಮ್ದು ಇವಂದು ರಾಜೇಂದ್ರನ್ ಬೇರೆ ಮದ್ವೆ ಬೇರೆ ಇತ್ತಲ್ಲ, ಹಂಗಾಗಿ ಸ್ವಲ್ಪ ಪತ್ರಿಕೆ ಎಲ್ಲ ಹಂಚ್ಬೇಕಂತೆ. ಏನೇನೋ ಮಾತಾಡ್ಕೊಂಡು ಕೂತ್ಕೊಳ್ತಾರೆ. ಅಲ್ಲೆಲ್ಲ ಚಿಕ್ಕಪ್ಪ ಇರ್ತಾರೆ, ಗಜೇಂದ್ರಣ್ಣ, ಕುಮಾರಣ್ಣ, ರಮೇಶಣ್ಣ ಎಲ್ಲರೂ ಇರ್ತಾರೆ. ಹೋಗಿ ಮಾತಾಡ್ಸ್ಕೊಂಬಂದ್ರೆ ನನಗೊಂಥರ ಸಮಾಧಾನ ಆಗುತ್ತೆ ಕಣೆ. ಇಲ್ಲ ಅಂದ್ರೆ ಏನೋ ಒಂಥರ ಆಗ್ತಿರುತ್ತೆ. ಹಂಗಾಗಿ ಹೋಗಿ ಬರೋದಂತ ಹೋಗ್ತಿದ್ದೀನಿ. ಎಲ್ಲ ಕೆಲಸಗಳೆಲ್ಲ ಮುಗ್ದಿದೆ, ಪುರ್ಸತ್ತಾಗಿದ್ದೀನಲ್ಲ, ಹೋಗಿ ಬರ್ತೀನಿ, ಸುಮ್ಕಿರು, ಸರಿನಾ? ಅಪ್ಪ ಅಮ್ಮ ಕೇಳಿದ್ರೆ ಯಾರೋ ಫ್ರೆಂಡ್ ಫೋನ್ ಮಾಡಿದ್ದ, ಇಲ್ಲ ಎಲ್ಲೋ ಅಂಗಡಿ ಮಂತಾವಲ್ಲ, ಎಲ್ಲ ಹೋಗಿ ಬರೋಕ್ ಹೋಗಿದ್ರು ಅಂತ ಹೇಳು, ಸರಿನಾ? ಅಯ್ಯೋ, ಎಂತ ಪರಿಸ್ಥಿತಿ ರೀ ನಿಮ್ದು, ಪಾಪ. ಅಲ್ಲ, ನಿಮ್ ಸ್ವಂತ ಅಣ್ಣ ತಮ್ಮಂದ್ರುಗಳು, ಸ್ವಂತ ನಿಮ್ ಚಿಕ್ಕಪ್ಪನ ಮನೆ ಹತ್ರ ಹೋಗೋದಕ್ಕೇನೆ ನೀವು ಕದ್ದು ಮುಚ್ಚಿ ಹೋಗಂತ ಪರಿಸ್ಥಿತಿ ಬಂದಿದೆ ಅಲ್ರಿ. ನನಗಂತೂ ನೋಡಿರೆ ಏನೋ ಒಂಥರ ಆಗುತ್ತೆ ಪಾಪ ನಿಮ್ ಪರಿಸ್ಥಿತಿ ನೋಡಿರೆ. ಅಲ್ಲ, ನಿಂಗೆ ಎಲ್ಲಾರ ಜೊತೆ ಇರ್ಬೇಕಂತ ನಿಮ್ಗೆ ಆಸೆ, ಆದ್ರೆ ಏನ್ ಮಾಡ್ತೀರಾ? ಇಂಥ ಪರಿಸ್ಥಿತಿ. ಮಾವಂಗುನು ಅತ್ತೆಗೂನು ಗೊತ್ತಾದ್ರೆ ಬೇಜಾರು ಮಾಡ್ಕೊಂತಾರೆ ರೀ. ಒಂದು ಮಾತು ಹೇಳ್ತೀನಿ, ನೀವು ಬೇಜಾರು ಮಾಡ್ಕೊಬೇಡ್ರಿ. ನಿಮ್ಮ ನಿಮ್ಮಿಂದ ಆಗುತ್ತೆ, ಅದು 100% ಆಗೇ ಆಗುತ್ತೆ. ಹೇಳ್ತೀನಿ ಕೇಳ್ರಿ ಇಲ್ಲಿ. ಈ ಮಾವಂಗುನು ಅದೇ ರಂಗಜ್ಜ ನಿಮ್ಮ ಚಿಕ್ಕಪ್ಪರಿದಾರ ನೋಡು, ಅವ್ರಿಗೂನು ಏನಾದ್ರೂ ಮಾಡ್ಬಿಟ್ಟು ಒಂದಾಗ ರೀತಿ ಮಾಡ್ರಿ. ಅಣ್ಣ ತಮ್ಮಗಳೆಲ್ಲ ಒಟ್ಟಿಗೆ ಬಾಳ ರೀತಿ ಖುಷಿ ಖುಷಿಯಿಂದ ಇರ್ಬೇಕನ್ರಿ. ಅವ್ರಿಬ್ರು ಒಬ್ರಿಗೊಬ್ರು ಮಾತಾಡ್ಕೊಂಡು ಚೆನ್ನಾಗಿದ್ರೆ ರೀ, ಇಡೀ ಫ್ಯಾಮಿಲಿನೇ ಒಂದಾಗುತ್ ಕಣ್ರಿ. ನನ್ನ ಮಾತು ಕೇಳ್ರಿ. ಜಗಳ ಅನ್ನೋದೇ ಇರಲ್ಲ, ಬೇಜಾರ್ ಅನ್ನೋದೇ ಇರಲ್ಲ. ಎಲ್ಲಾರು ಖುಷಿ ಖುಷಿಯಾಗಿ ಅದೇ ನಿಮ್ಮ ಚಿಕ್ಕಪ್ಪರ ಮಗಂದೀಗ ಮದುವೆ ಮಾಡ್ತಿದೀವಲ್ಲ ರಾಜೇಂದ್ರಂದು, ಎಲ್ಲಾರು ನಾವು ಹೋಗ್ಬೋದು ಮದ್ವೆಗೆ. ಎಲ್ಲಾರು ಒಟ್ಟಿಗೆನೆ ಖುಷಿಯಿಂದ ಇರ್ಬೋದು ಕಣ್ರಿ. ಅದಕ್ಕೆ ನಾನು ಹೇಳ್ತಿರೋದು, ಏನಾದ್ರೂ ಮಾಡ್ಬಿಟ್ಟು ಒಂದಾಗ ರೀತಿ ಮಾಡ್ರಿ. ಇಬ್ರು ಒಂದಾದ್ರೆ ಇಡೀ ಫ್ಯಾಮಿಲಿನೇ ಒಂದಾಗುತ್ ಕಣ್ರಿ. ಏನೇ ಶಶಿ, ನೀನ್ ಹಿಂಗೆ ಹೇಳ್ತಿದ್ಯಾ? ಕಾಮಿಡಿ ಮಾಡ್ತಿದ್ಯಾ? ಅಯ್ಯೋ, ಈ ಜನ್ಮದಲ್ಲಿ ಆಗಲ್ಲ ಬಿಡೆ. ನಮ್ಮ ಅಪ್ಪನೂ ನಮ್ಮ ಚಿಕ್ಕಪ್ಪ ಯಾವುದೇ ಕಾರಣಕ್ಕೂ ಒಂದಾಗಲ್ಲ ಕಣೆ ಶಶಿ. ನೆನ್ನೆನೆ ಅಪ್ಪ ಹಿಂಗೆ ಒಂದಿಟ್ಟು ಹೊಲತಾವ ಜಾಗ ಬಿಡಿಸ್ಬೇಕು ಕಣಪ್ಪ, ಬಿಡಪ್ಪ ಅವರಿಗೆ ಜಾಗ. ಚಿಕ್ಕಪ್ಪ ಅವರೆಲ್ಲ ಟ್ಯಾಕ್ಟ್ರಿ ಓಡಾಡ್ಕೊಂಡು ಹೋಗ್ತಾರಂತೆ ಗಜೇಂದ್ರನು ಹೊಲಕ್ಕೆ ಹೋಗೋದಕ್ಕೆ ಅಂತ ಕೇಳಿದೆ. ಅದಕ್ಕೆ ಸರಿ ಕಣ, ಆಯ್ತು ಬಿಡ್ತೀನಿ, ನಾನು ಬಿಡಲ್ಲ ಅಂತ ಏನಿಲ್ಲ ಅಂತ ಹೇಳಿರು. ಆಮೇಲಿಂದ ಏನು ನಿಮ್ಮ ಚಿಕ್ಕಪ್ಪರ ಮಂತವ ಹೋಗಿದ್ದ? ಸರಿ ಸರಿ ಆಯ್ತು, ಹೋಗು. ಆದ್ರೆ ನೀನು ಹೋಗು ಬಾ, ನೀವು ಗಂಡ ಹೆಂಡ್ತಿ ಚೆನ್ನಾಗಿರ್ರಿ, ನನಗೇನು ಬೇಕಾಗಿಲ್ಲ, ಚೆನ್ನಾಗಿರ್ರಿ ಎಲ್ಲಾರು. ಆದ್ರೆ ಈ ಜನ್ಮದಲ್ಲೂ ಕೂಡ ನಿನ್ನ ಚಿಕ್ಕಪ್ಪಂಗಂತೂ ನಾನು ಮಾತಾಡ್ಸಲ್ಲ, ನನಗೂ ಅವ್ನು ಮಾತಾಡ್ಸಂಗಿಲ್ಲ ಅಂತ ನೆನ್ನೆ ಹೇಳ್ಬಿಡ್ತು ನಮ್ಮ ಅಪ್ಪ. ಅದೇನು ಕೋಪನೋ, ಅದೇನು ಜಗಳನೋ, ಒಬ್ರಿಗೊಬ್ರಿಗೆ ಅದೇನು ವೇಷನೋ ನನಗಂತೂ ಗೊತ್ತಿಲ್ಲ ಕಣೆ ಶಶಿ. ಅದು ಯಾಕೆ ಹಿಂಗೆ ಆಡ್ತಾರೋ ಏನೋ ಅತ್ಲಾಗಿ. ಅಲ್ಲ, ನಮ್ಮ ಅಪ್ಪನೂ ನಮ್ಮ ಚಿಕ್ಕಪ್ಪ ಹಂಗಲ್ಲ ಕಣೆ. ನಮ್ಮ ಚಿಕ್ಕಪ್ಪ ಪಾಪ ಒಳ್ಳೆ ಮನುಷ್ಯ ಕಣೆ ಅವರು. ಅವ್ರ ಬಗ್ಗೆ ಇಡೀ ಊರೂರನ್ನೇ ಕೊಂಡಾಡುತ್ತೆ ಅವ್ರು ಒಳ್ಳೆತನದಿಂದ. ನಮ್ಮ ಅಪ್ಪನೇ ಹಂಗೆ ಆಡೋದು. ನಮ್ಮ ಅಪ್ಪಂಗೆ ಅದೇನು ತೊಂದರೆ ಏನೋ ನನಗಂತೂ ಗೊತ್ತಿಲ್ಲ ಒಟ್ಟಿಗೆ ಇರೋದಕ್ಕೆ. ನಮ್ಮ ಚಿಕ್ಕಪ್ಪಂದುಗಳು, ಆ ಬೋರ್ ಚಿಕ್ಕಪ್ಪಂಗೂ ಈ ಚಿಕ್ಕಪ್ಪಂಗೂ ಇಬ್ರು ಕಂಡ್ರದು ಹಿಂಗೆ ಆಡ್ತಿರುತ್ತೆ. ಅದೇ ಅದು ನಾನ್ ನೋಡಿರೋ ಪ್ರಕಾರ ನೋಡ್ರಿ, ಮಾವನವ್ರು ಹಂಗಿದ್ದಾರೆ ಅಷ್ಟೇ. ಆದ್ರೆ ಅವ್ರ ಹತ್ರನು ಒಳ್ಳೆ ಬುದ್ಧಿ ಐತೆ ಕಣ್ರಿ. ಅವ್ರ ಹತ್ರನು ಒಳ್ಳೆತನ ಅನ್ನೋದಿದೆ, ಸರಿನಾ? ಎಲ್ಲಾರ್ಗು ಕೂಡ ಅಣ್ಣ ತಮ್ಮಂದ್ರುಗಳು, ತಾಯಿ ಸೆಂಟಿಮೆಂಟು, ಫಾದರ್ ಸೆಂಟಿಮೆಂಟು, ಅಣ್ಣ ತಮ್ಮಂದ್ರುಗಳಂತ ಸೆಂಟಿಮೆಂಟು ಎಂತಾರ ಇರ್ಲಿ ಕಣ್ರಿ, ಅವ್ರು ಎಂತ ಪೊಸಿಷನ್ ಅಲ್ಲಿ ಇರ್ಲಿ, ಸರಿನಾ? ಸೆಂಟಿಮೆಂಟ್ ಅನ್ನೋದು ಇದ್ದೇ ಇರುತ್ತೆ. ಆದ್ರೆ ಏನ್ ಮಾಡ್ತೀರಾ, ಮಾವಂಗೆ
ಈ ನಿಮ್ಮ ಇವ್ರಿದಾರ ನೋಡು, ನಿಮ್ಮ ಮಾವ ಇದಾರ ನೋಡ್ರಿ. ವಾ, ಅವ್ರ ಬಾಮೈದ ಅನ್ನೋದು ನೀ ಲೆಕ್ಕಾಚಾರಿ. ಇಬ್ರು ಇಲ್ದವೆಲ್ಲ ಫಿಟ್ಟಿಂಗ್ ಇಟ್ಟು ಇಟ್ಟು ಇಲ್ದವೆಲ್ಲ ಸುಳ್ಳು ಹೇಳಿ 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 ನಿಮ್ಮ ಚಿಕ್ಕಪ್ಪಂಗೆ ನಿಮ್ಮ ಅಪ್ಪಂಗೂ ಇಬ್ಬರಿಗೂ ಒಬ್ರಿಗೊಬ್ರಿಗೆ ಆಗ್ದಲ್ಲ ರೀತಿ ಜಗಳ ಮಾಡಿ ಮಾಡಿ ಇದು ಮಾಡ್ಸಿರೋದು. ಕಟ್ಟಿ ಕಟ್ಟಿ ಕಟ್ಟಿ. ಸರಿನಾ? ನನ್ನ ಮಾತು ಕೇಳ್ರಿ. ನಮ್ಮ ಕೈಲಿ ಆಗುತ್ತೆ ಕಣ್ರಿ. ನಾನು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಿಮ್ಗೆ ಸಪೋರ್ಟಿವ್ ಆಗಿ ಇರ್ತೀನಿ ಕಣ್ರಿ. ನಿಮ್ ಕೈಲಿ ಹಾಗೆ ಆಗುತ್ತೆ, ಪ್ರಯತ್ನ ಪಡ್ರಿ. ನನ್ನ ಮಾತು ಕೇಳ್ರಿ. ಆದಷ್ಟು ನೀವು ಟ್ರೈ ಮಾಡೋದಕ್ಕೆ ಏನ್ರಿ, ಈಗ ಒಂದಾಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಕಣ್ರಿ. ನಾನು ಹೇಳೋದು ಟ್ರೈ ಮಾಡೋದಕ್ಕೇನು ಅಲ್ವಾ? ಏನಾದ್ರೂ ಒಂದು ಪ್ರಯತ್ನ ಪಡೋಣ ಕಣ್ರಿ, ಪ್ಲೀಸ್ ಕಣ್ರಿ. ಅದ್ರಲ್ಲೂ ಈಗ ಒಳ್ಳೆ ಟೈಮ್ ಕಣ್ರಿ. ಒಳ್ಳೆ ಟೈಮ್ ಅಂದ್ರೆ ಬಹಳ ಒಳ್ಳೆ ಟೈಮ್. ಇವಾಗ ಹೆಂಗಿದ್ರು ನಿಮ್ ಚಿಕ್ಕಪ್ಪರ ಮಗನ್ ಮದ್ವೆ ಇದೆಯಲ್ಲ, ಆ ಮದ್ವೆ ಟೈಮಲ್ಲಿ, ಈ ಸಮಾರಂಭ ಟೈಮಲ್ಲಿ ಅವರು ಕರೆಯೋ ರೀತಿ ಏನೋ ಒಂದು ಮಾಡ್ಬೋದು ಕಣ್ರಿ. ಪ್ರಯತ್ನ ಪಡ್ರಿ, ನೋಡೋಣ, ಟ್ರೈ ಮಾಡ್ರಿ. ನಾನು ಇಲ್ಲಿ ಅತ್ತೆ ಮಾವನು ಕೂರಿಸ್ಕೊಂಡು ನಿಧಾನಕ್ಕೆ ಹೇಳ್ತೀನಿ ನನ್ನ ಮಾವಂಗೆ. ಅದಕ್ಕೋಸ್ಕರ ನಿಮ್ಮ ಮಾವನ ಜೊತೆ ಚೆನ್ನಾಗಿರೋದು. ನಾನು ಏನಾದ್ರೂ ಮಾಡ್ಬಿಟ್ಟು ಮಾವಂಗೆ ಇವತ್ತು ಮಧ್ಯಾಹ್ನದಿಂದ ನಾನು ಮಾತಾಡ್ತೀನಿ. ಮಾವ ಹಿಂಗೆ ಮದ್ವೆಗಾದ್ರೂ ಹೋಗಿ ಬರೋಣ ಅಂತ ಎಲ್ಲ ಕೇಳ್ತೀನಿ. ನಿಮ್ಮ ತಮ್ಮವರಿದಾರಲ್ಲ, ಹೆಂಗೆ ಹಳೇದೆಲ್ಲ ನೆನಪು ಮಾಡ್ತೀನಿ ಒಂದೊಂದೇ. ಅವ್ರಿಗೂ ಹಳೇದೆಲ್ಲ ನೆನಪು ಮಾಡಿದ ತಕ್ಷಣ ಒಂದೊಂದಾಗೆ ಚಿಕ್ಕ ಮಕ್ಕಳಲ್ಲಿ ಅಣ್ಣ ತಮ್ಮಂದಿರುಗಳು ಆಟ ಆಡಿರೋದು ಫೀಲಿಂಗ್ಗಳು ಒಂದೊಂದಾಗೆ ಅವ್ರಿಗೂ ಬರ್ತಾ ಹೋಗುತ್ತೆ. ಹಂಗೆ ಸ್ವಲ್ಪ ದಿವಸದಲ್ಲೇನೆ ಸರಿ ಮಾಡ್ಬೋದು ಕಣ್ರಿ, ಅದಕ್ಕೆ ಹೇಳ್ತಿರೋದು. ಅಲ್ಲ ಕಣೆ ಶಶಿ, ಹಂಗೇನಾರ ಮಾಡಿಗಿಡಿಯ ಸುಮ್ಕಿರು. ಅಪ್ಪಯ್ಯ ಇರೋ ತಕ ಇದ್ದು ಮತ್ತೆ ನಮ್ಗೆ ಸೇರಿಸ್ಕೊಂಡಿರೋದೇ ಮನೆಗೆ ಹೆಚ್ಚು. ಮೊದಲೇ ನಮ್ಮ ಮೇಲೆ ಕೋಪ ಮಾಡ್ಕೊಂಡೈತೆ 2-3 ಸಲ. ತಿರ್ಗಾ ನೀನೇನಾರ ಹೇಳಕ್ ಹೋಗಿ ಅಪ್ಪ ಏನೋ ಒಂಥರ ತಿಳ್ಕೊಂಡು ಬೇಜಾರು ಮಾಡ್ಕೊಂಡ್ರೆ ಮತ್ತೆ ಸುಮ್ಮನಿರ ಶಶಿ. ಯಾಕೆ ಅವೆಲ್ಲ ತಲೆನೋವು? ಹೆಂಗ ಸದ್ಯ ಚಿಕ್ಕಪ್ಪವ್ರ ಮನೆ ಹತ್ರ ಹೋಗೋದಕ್ಕೆಲ್ಲ ಸುಮ್ಮನೆ ಪರ್ಮಿಷನ್ ಕೊಟ್ಟಿದ್ದಾರೆ. ಹೆಂಗ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡಾದ್ರೂ ಬರ್ಬೋದು. ದಿವ್ಸಕ್ಕೊಂದು 2-3 ಟೈಮ್ನಾದ್ರೂ ಬೇಜಾರಾರ ಕಳ್ಕೊಂಬರ್ಬೋದು. ಮತ್ತೆ ಹಿಂಗೆಲ್ಲ ನಾವು ಮಾತಾಡ್ತಿದೀವಿ, ಹಿಂಗೆಲ್ಲ ಒಂದ್ ಮಾಡಕ್ಕೆ ಮಾಡ್ತಿದೀವಿ ಅಂತ ಗೊತ್ತಾಗ್ಬಿಟ್ರೆ ಅಪ್ಪ ಹಿಂಗೆ ಇನ್ನು ಮುಗೀತು ಕಣೆ, ಕಳ್ಸೋದು ಇಲ್ಲ, ಯಾರು ಎಲ್ಲೂ ಹೋಗಂಗೆ ಇಲ್ಲ ಅಂತ ಹೇಳ್ಬಿಟ್ರೆ ಏನ್ ಮಾಡೋದು? ಏನು ಬೇಡ, ಸುಮ್ಮನಿರ ಶಶಿ. ರೀ ನೋಡ್ರಿ, ಸೀರಿಯಸ್ಲಿ ಹೇಳ್ತಿದೀನಿ ನಿಮ್ಗೆ. ನೀವು ಇವಾಗ ಹೋಗ್ತೀರಾ ಆ ಕುಮಾರಣ್ಣನ ಕೈಲಿ, ಕುಮಾರಣ್ಣನ ಹತ್ರ, ಗಜೇಂದ್ರಣ್ಣನ ಹತ್ರ, ಎಲ್ಲರ ತಾವ್ರು ರಮೇಶ್ ಅಣ್ಣನ ಹತ್ರ ಮಾತಾಡ್ಬೇಕು. ಈಗ ಈ ವಿಚಾರ ಬಗ್ಗೆನೆ, ನಾನು ಮಾತಾಡಿದ ವಿಚಾರದ ಬಗ್ಗೆನೆ ನೀವು ಮಾತಾಡ್ಲೇಬೇಕು. ಏನಾದ್ರೂ ಮಾಡ್ಬಿಟ್ಟು ಒಂದ್ ಮಾಡೋ ರೀತಿ ಮಾಡ್ಲೇಬೇಕು ನೀವು, ಆಯ್ತಾ? ಇಲ್ಲ ಅಂದ್ರೆ ನೋಡ್ರಿ, ನಾನು ಊಟ ಮಾಡಲ್ಲ, ನಾನು ಸರಿಯಾಗಿ ನಿಮ್ಗೆ ಮಾತಾಡ್ಸಲ್ಲ ಕಣ್ರಿ. ನಾನು ನಿಮ್ಮೇಲೆ ಮುನಿಸ್ಕೊಂಡು ತಿನ್ಕಂಡ್ರಿ ಅಷ್ಟೇ. ನೋಡ್ರಿ, 2 ಮಾಡ್ರಿ. ನೀವ್ ಹೆಂಗ್ ಮಾಡ್ತೀರಾ ಅಂತ ನನಗ್ ಗೊತ್ತಿಲ್ಲ. ಏನಾದ್ರೂ ಮಾಡ್ಬಿಟ್ಟು ಇನ್ನು ವಾರದಲ್ಲಿ ಇಬ್ರು ಮಾವಂದ್ರುಗಳು ಒಬ್ರಿಗೊಬ್ರು ಮಾತಾಡ್ಬೇಕು. ನಮ್ ಎಲ್ಲಾ ಫ್ಯಾಮಿಲಿನೂ ಟೋಟಲ್ ಆಗಿ ಖುಷಿಯಿಂದ ನಾವ್ ಇರ್ಬೇಕು, ಒಟ್ಟಿಗೆ ಇರ್ಬೇಕು ಅಷ್ಟೇ. ನೀವೇನ್ ಮಾಡ್ತೀರೋ ಹೆಂಗ್ ಮಾಡ್ತೀರೋ ನನಗ್ ಗೊತ್ತಿಲ್ಲ. ಅಯ್ಯೋ, ಒಳ್ಳೆ ತಲೆನೋವು ಆಯ್ತಲ್ಲ ಇವಳಿಂದ. ಏನಪ್ಪ ಮಾಡೋದು ಇವಾಗ? ಈ ಶಶಿ ನೋಡಿದ್ರೆ ಇಲ್ದವೆಲ್ಲ ಏನೇನೋ ಒಂದೊಂದು ಅಂದ್ಕೊಂಡು ನನ್ಗೆ ಅರ್ಧ ಹಿಂಸೆ ಮಾಡ್ತಿದ್ದಾಳಲ್ಲ. ಅಲ್ಲ ಕಣೆ ಶಶಿ, ಒಳ್ಳೆ ಕತೆ ಆಗೋತ್ತಲ್ಲ. ಸರಿ ನೋಡಮ್ಮ, ನೀನು ಹೇಳ್ದಂಗೆ ಈಗ ಹೋಗ್ತೀನಿ. ಕುಮಾರಣ್ಣನ ತವ, ಗಜೇಂದ್ರ ತವ, ಎಲ್ಲರ ತವ ಮಾತಾಡ್ತೀನಿ. ನೋಡೋಣ, ಆದಷ್ಟು ನಾನು ಟ್ರೈ ಮಾಡ್ತೀನಿ. ಆದ್ರೆ ಹಂಗೆ ಇಲ್ಲ ಅಂದ್ರೆ ನಾನೇನು ಮಾಡೋಕ್ಕಾಗಲ್ಲ. ಸರಿನಾ? ಆಗುತ್ತೆ ಕಣ್ರಿ, ನಿಮ್ ಕೈಗೆ ಪ್ಲೀಸ್ ಕಣ್ರಿ. ರೇ, ಮನ್ಸಿಗಿಂತ ದೊಡ್ಡದು ಯಾವ್ದು ಅಲ್ಲ ಕಣ್ರಿ. ಒಟ್ಟಿಗೆ ಇರೋದಕ್ಕೆ ನಾವೇನು ಯಾರಿಗಾರ ಮೋಸ ಮಾಡೋದಕ್ಕೆ ಹೋಗ್ತೀವಿದ? ಯಾರಿಗಾರ ಬೇಜಾರು ಮಾಡಿಸೋದಕ್ಕೆ ಹೋಗ್ತೀವಿದ? ಇಲ್ಲ. 2 ಫ್ಯಾಮಿಲಿಗಳು ಒಂದಾಗ ರೀತಿ ಮಾಡೋದಕ್ಕೆ ಟ್ರೈ ಮಾಡ್ತಿದೀವಿ ಕಣ್ರಿ, ಪ್ರಯತ್ನ ಪಡ್ತಿದ್ದೀವಿ. ಒಳ್ಳೆ ಕೆಲ್ಸಕ್ಕೆ ಯಾವ್ದಕ್ಕೂ ಯೋಚನೆ ಮಾಡಬಾರ್ದು, ನುಗ್ತಿರ್ಬೇಕು. ಸರಿನಾ? ನಾನು ನಿಮ್ ಜೊತೆ ನಾನು ಸಪೋರ್ಟಿವ್ ಆಗಿ ಇರ್ತೀನಿ ಕಣ್ರಿ. ನನ್ನ ಮಾತು ಕೇಳ್ರಿ. ಅಲ್ಲ, ಮನ್ಸಲ್ಲ ನೀವೇ ಒಂದ್ಸಲ ಊಹಿಸ್ಕೊಳ್ರಿ. ಎಲ್ಲಾ ಫ್ಯಾಮಿಲಿಗಳು, ನಿಮ್ಮ ಅಪ್ಪಾರನು ಹಂಗೆ ನಿಮ್ ಚಿಕ್ಕಪ್ಪಾರನು ಎಲ್ಲಾರು ಒಂದೇ ತವ ಕುತ್ಕೊಂಡು ಅಕ್ಕಪಕ್ಕ ಕುರ್ಚಿ ಮೇಲೆಲ್ಲ ಕುತ್ಕೊಂಡು ಒಟ್ಟಿಗೆ ಅವರು ಮಾತಾಡ್ಕೊಂಡು ಖುಷಿಯಾಗಿ ಮಾತಾಡೋದು. ಚಿಕ್ಕ ಮಕ್ಳುಗಳೆಲ್ಲ, ನಮ್ಮ ಫ್ಯಾಮಿಲಿ ಚಿಕ್ಕ ಮಕ್ಳೆಲ್ಲ ಆಟ ಆಡ್ತಿರೋದು, ನಾವೆಲ್ಲಾರು ಒಂತಾವ ಕುತ್ಕೊಂಡು ಮಾತಾಡ್ತಿರೋದು ಎಷ್ಟು ಚೆನ್ನಾಗಿರುತ್ತೆ ಊಹಿಸ್ಕೊಳ್ರಿ. ಇಡೀ ನಮ್ಮ ಫ್ಯಾಮಿಲಿ ಒಂದಾಗಿದ್ದಾಗ ಮದ್ವೆ ಎಲ್ಲಾರು ಒಟ್ಟಿಗೆ ಸೇರ್ಕೊಂಡು ಮಾಡೋದು, ಸೀರೆ ತಗೊಂಬರಕ್ ಹೋಗೋದು ಎಷ್ಟು ಚೆನ್ನಾಗಿರುತ್ತೆ. ಅಲ್ಲ ಕಣ್ರಿ, ಒಂಟಿತನದನ ಇದ್ದು ಏನ್ರಿ ಪ್ರಯೋಜನ ಬಂತು? ಎಲ್ಲಾರ ಜೊತೆನೂ ಖುಷಿಯಾಗಿದ್ರೇನೆ ತಾನೇ ಜೀವನ ಅಲ್ವಾ? ನಾವ್ ಏನ್ ಮಾಡಿ ಏನ್ ಪ್ರಯೋಜನ ಬಂತು? ಎಲ್ಲಾರ ಜೊತೆನೂ ಇರಿಲ್ಲ ಅಂದ್ರೆ ರೀ, ಪ್ಲೀಸ್ ಕಣ್ರಿ, ಅರ್ಥ ಮಾಡ್ಕೊಳ್ರಿ. ಸರಿ ಕಣೆ ಶಶಿ, ಆಯ್ತು. ನೀನು ಹೇಳ್ದಂಗೆ ಮಾಡ್ತೀನಿ ಕಡೆ. ನೀನು ಹೇಳ್ತಿರೋದು ನಿಜ. ನನಗೂ ಒಂಥರ ಖುಷಿ ಆಗುತ್ತೆ ನಿಜವಾಗ್ಲೂ. ಅಪ್ಪನೂ ಚಿಕ್ಕಪ್ಪ ಇಬ್ರು ಒಂದಾಗ್ಬಿಟ್ರೆ ನಮ್ಮ ಫ್ಯಾಮಿಲಿ ಎಷ್ಟು ಖುಷಿಯಾಗಿರುತ್ತಂತೀಯ. ಎಕ್ಸ್ಪೆಕ್ಟೇಷನ್ ಮಾಡೋಕ್ಕಾಗಲ್ಲ ಕಣೆ ಶಶಿ. ಸರಿ ರೀ, ಆಯ್ತು, ಹೋಗ್ ಬನ್ನಿ. ಆಲ್ ದ ಬೆಸ್ಟ್. ಹೆಂಗೋ ಸದ್ಯ ನಾನು ಅನ್ಕೊಂಡಾಗೇನೆ ಎಲ್ಲಾರು ಒಟ್ಟಿಗೆ ಆಗ್ಬಿಟ್ರೆ ಎಲ್ಲಾರು ನನ್ನ ಫ್ಯಾಮಿಲಿ ಎಲ್ಲ ಚೆನ್ನಾಗಿರ್ಬೋದು, ಇನ್ನೂ ಖುಷಿಯಾಗಿರ್ಬೋದು. ಗಜೇಂದ್ರ, ಏನ್ ಮಾಡ್ತಿದ್ಯಾ? ಬಾರ, ಇನ್ನೇನು ಒತ್ತಾಗೋಯ್ತು. ಹೊಲತ್ತವನಾದ್ರು ಹೋಗಿ ಬಂದ್ಬಿಡೋಣ. ಅಪ್ಪಯ್ಯ ಬೇರೆ ಇನ್ನೇನು ಬೈಯುತ್ತೆ, ಮತ್ತೆ ಹೋಗ್ಲಿಲ್ಲ ಅಂದ್ರೆ ಅಲ್ಲೆಲ್ಲ ಹೋಗ್ಬಿಟ್ಟು ನೋಡ್ಕೊಂಬರೋಣ. ನಾಳೆಯಿಂದ ಬೇರೆ ಇನ್ನೇನು JCP ಎಲ್ಲ ಬರುತ್ತೆ ನೋಡಿ. ಒಂದ್ ಸ್ವಲ್ಪ ಗೊಬ್ಬರ ಎಲ್ಲ ಚೆಲ್ಸಿ JCP ಇಂದ ಗುಂಡಿ ಎಲ್ಲ ತಗ್ಸಿ ಅತ್ಲಾಗಿ ತೆಂಗಿನ ಸಸಿಗಳು, ಅಡಿಕೆ ಸಸಿಗಳೆಲ್ಲ ಹಾಕಿಸ್ಬಿಡೋಣ ಅತ್ಲಾಗಿ. ಒತ್ತು ಮಾಡ್ಕೊಂಡಿರೋದು ಬೇಡ. ಸರಿನಾ? ಬಾ, ಹೋಗೋಣ ಬಾ, ಒತ್ತಾಗೋಯ್ತು.
ಹೆಂಗ ಇನ್ನೇನು ದೊಡ್ಡಪ್ಪನು ಇನ್ನೇನು ಅವನು ಇವನ್ ಕೇಳದ್ನಂತೆ ನಮ್ ದಿಲೀಪ ಎಲ್ಲ ದಾರಿ ಬಿಡ್ತೀನಿ ನನ್ಗೇನು ಹೋಗಿ ಮಾಡ್ಕೊಳ್ಳಿ ಬಿಡು ಅವ್ರಿಗೆ ಯಾವ ಕಡೆ ಜಾಗ ಬೇಕೋ ಆ ಕಡೆ ಮಾಡ್ಕೊಂಡು ಅಲ್ಲಾಸನೆ ಟ್ಯಾಕ್ಟ್ರಿ ಎಲ್ಲ ಓಡಿಸ್ಕೊಂಡ್ ಬರ್ಲಿ ಅಂತ ಹೇಳಿದ್ದಾರೆ. ಇನ್ನೇನು ಅವರಿಂದಾನು ಏನು ತೊಂದರೆ ಇಲ್ಲ. ಏನಿದ್ರು ನಾವೀಗ ಬೆಳೆಗಳು ಬೆಳ್ಕೊಂಡು ಅದೇನೇನ್ ಮಾಡ್ಕೋಬೇಕು ಮಾಡ್ಕೋಬೇಕು. ನಡಿ ಬೇಗ ಬೇಗ ಹೋಗೋಣ. ಹ್ಞೂ ಹೆಂಗ ನಮ್ ದೊಡ್ಡಪ್ಪ ಹೆಂಗ ಪರ್ಮಿಷನ್ ಕೊಟ್ಟಿರೋದು ಹೆಂಗಂದ್ರೆ ಆ ಲೆಕ್ಕಾಚಾರನು ಅವ್ನು ಬಾಮೈದ ಇಲ್ಲ ಅಂತ ಹೆಂಗ ನಮ್ ದೊಡ್ಡಪ್ಪ ಸುಮ್ಮನಾಗೈತೆ. ಅವ್ರಿಬ್ರು ಇದ್ದಿದ್ರೆ ಇಷ್ಟೊತ್ತಿಗೆ ಏನಾದ್ರೂ ಒಂದು ಫಿಟ್ಟಿಂಗ್ ಇಟ್ಬಿಟ್ಟು ಅದಕ್ಕೂ ಏನಾದ್ರೂ ಒಂದು ಮಾಡ್ಬಿಡೋನು ಇಷ್ಟೊತ್ತಿಗೆ. ಹ್ಞೂ ಹೌದೇನಣ್ಣ? ಹ್ಞೂ ಸರಿ ಆಯ್ತು ಬಾರಣ ಹೋಗೋಣ ಹಂಗಾರೆ. ಓ ಅಣ್ಣ, ಈಗ ಮೊದಲು ಅಡಿಕೆ ಸಸಿಗಳು ಅವೆಲ್ಲ ಹಾಕ್ಸೋದಕ್ಕಿಂತ ಮೊದಲು ಹಸ್ಗಳ್ದು ಅದೇ ಶೆಡ್ ಮಾಡೋಣ ಅಂತ ನಾನು ಮೊದಲು. ಸರಿನಾ? ಶೆಡ್ ಮಾಡಿಬಿಟ್ಟು ಅತ್ಲಾಗಿ ನೋಡಿ ಹಸ್ಗಳೆಲ್ಲ ತಗೊಂಬಂದ್ಬಿಟ್ಟು ಇದು ಮಾಡಿದ್ರೆ ಆಗ್ತಿರಲ್ವಾ? ಆಮೇಲಿಂದ ಬೇಕಾದ್ರೆ ಒಂದೊಂದಾಗಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ತಾ ಅಡಿಕೆ ಸಸಿ ತೆಂಗಿನ ಸಸಿ ಅವೆಲ್ಲ ಹಾಕ್ಕೊಳ್ತಾ ಹೋಗ್ಬೋದು ಅಂತ ನಂದು. ಅಲ್ಲೇ ಇರ್ಬೋದು. ಹೆಂಗ ಈಗ ಶೆಡ್ ಮಾಡ್ಕೊಂಡು ಒಂದಿಬ್ರು 3 ಜನ ಅಲ್ಲೇ ಉಳ್ಕೊಳಂಗೂ ಕೂಡ ಇದು ಮಾಡ್ಕೋಬೇಕು, ಜಾಗ ಮಾಡ್ಕೋಬೇಕು ಅಣ್ಣ. ಅಕ್ಕಪಕ್ಕ ನೀನು ಬೋರ್ ಕೊರ್ಸಿದೀವಲ್ಲ ಅದ್ರ ಅಕ್ಕಪಕ್ಕನೇ ಮನೆ ಹಂಗೆ ಮಾಡ್ಕೊಂಡ್ಬಿಟ್ಟು ಆರಾಮಾಗಿ ಅಲ್ಲೇ ಇರ್ಬೋದು. ಹಸ್ಗಳಿಗೆ ಮೇವು ಹಾಕೊಂಡು ಅಲ್ಲೇನೇ ಮೇವು ಹಾಕೋಣಕ್ಕೂ ಜಾಗ ಮಾಡ್ಕೊಂಡು ಪ್ರತಿಯೊಂದನ್ನು ಮೇಂಟೈನ್ ಮಾಡ್ಬೋದಲ್ಲ? ಮಾಡ್ಬೋದು ಕಳ್ಳಪ್ಪ. ಆದ್ರೆ ನಿನ್ಗೆ ಅನುಭವ ಕಡಿಮೆ ಅಲ್ಲೋ. ನೀನು ಯಾವತ್ತಾನೆ ಹಸ್ಗಳಿಗೆಲ್ಲ ನೀನು ಇದು ಮಾಡಿದ್ಯಪ್ಪ. ನಿನ್ಗೇನು ಅನುಭವ ಇಲ್ಲ ಏನಿಲ್ಲ. ನೀನು ನೋಡಿರೋ ಮಾತಿಗೂ ಹಸ್ಗಳು ಫಾರಂ ಮಾಡ್ತೀನಿ ಶೆಡ್ ಮಾಡ್ತೀನಿ ಅಂತ ನೀನು ಹೇಳ್ತಿದ್ಯಾ. ನೀನು ಯಾವತ್ತಾನೆ ಹಸ್ಗಳು ಮೇಯಿಸಿದ್ಯಾ? ಅವಕ್ಕೆಲ್ಲ ಮೇಂಟೈನ್ ಮಾಡೋದಕ್ಕೆ ಬುದ್ಧಿ ಕಲಿಬೇಕಣ. ನಿನಗೆ ಅನುಭವ ಇರಬೇಕು. ನೀನು ಏನು ಗೊತ್ತಿಲ್ದಂಗೆ ಒಂದೇ ಸಲ ನಾನು ಹಸ್ಗಳಿಗೆ ಹಾಲು ಕರಿಯಕ್ಕೆ ಹೋಗ್ತೀನಿ ಅಂದ್ರೆ ಆಗಲ್ಲ ಕಳ್ಳಲಿ ಪಾಪ. ಹ್ಞೂ ಅರ್ಥ ಮಾಡ್ಕ. ಇಲ್ ಕಣ ಅಣ್ಣಯ್ಯ, ಈಗ ಒಂದು 15 ದಿವಸದಿಂದ ನಾನು ದಿನಾಲು ದೊಡ್ಡಪ್ಪನ ಜೊತೆನೆ ದೊಡ್ಡಪ್ಪ ಹಾಲು ಕರಿಬೇಕಾದ್ರೆ ನಾನು ಹಾಲು ಕರಿತೀನಿ. ಹಸ್ಗಳಿಗೆ ಮೇವು ಕುಯ್ಕೊಂಬರೋದು, ಮೇವು ಹಾಕೋದು ಪ್ರತಿಯೊಂದನ್ನು ನಾನು ಮಾಡ್ತಿದ್ದೀನಿ. ನನ್ನ ಕೆಲಸ ಏನಾಯ್ತೋ ಅದಕ್ಕೂ ಹೋಗಿನೂ ಕೂಡ ಇವೆಲ್ಲ ನಾನು ಮಾಡ್ತಿದ್ದೀನಿ. ನನಗೂ ಒಂದು ಸ್ವಲ್ಪ ಅನುಭವ ಆಗೈತೆ. ನನಗೂ ಇಂಟ್ರೆಸ್ಟ್ ಇದೆ ಹೈನುಗಾರಿಕೆಯಲ್ಲಿ. ಹೆಂಗಿನ ಯಾವ ರೀತಿ ಮಾಡಬೇಕು ಅಂತ, ಮೇವು ಎಷ್ಟು ಹಾಕ್ಬೇಕು, ಅವುಗಳಿಗೆ ಬೂಸ ಎಷ್ಟು ಕೊಡಬೇಕು, ನೀರು ಯಾವಾಗ ಕುಡಿಸ್ಬೇಕು, ಏನಾದ್ರು ಕಾಯಿಲೆಗಳಾದ್ರೆ ಯಾವ ರೀತಿ ಡಾಕ್ಟರ್ ಫೋನ್ ಮಾಡಿ ಬೇಗ ಕರಿಬೇಕು, ಪ್ರತಿಯೊಂದನ್ನು ಅರ್ಥ ಮಾಡ್ಕೊಳ್ತಿದ್ದೀನಿ, ನೋಡ್ತಿದ್ದೀನಿ. ಮೇವು ಹೆಂಗೆ ಕಟಾವು ಮಾಡ್ಬಿಟ್ಟು ಯಾವ್ಯಾವ ಮೇವು ಹಾಕ್ಬೇಕು ಹಸ್ಗಳಿಗೆ, ಸೈಲೇಜ್ ಹೆಂಗೆ ಮಾಡ್ಕೊಳೋದು ಪ್ರತಿಯೊಂದನ್ನು ಒಂದೊಂದಾಗೆ ನೋಡ್ಕೊಳ್ತಿದ್ದೀನಿ. ಈಗ ಮುಂದೆ ಹಂಗೆ ಮಾಡ್ಕೊಂಡು ಹೋಗ್ತೀನಿ ಕಣಿ ಹೇಳೋಣ. ಒಂದೊಂದಾಗೆ ಅನುಭವ ಮಾಡ್ಕೊಳ್ತಾ ಹೋಗ್ತಿರ್ಬೇಕಲ್ವಾ? ಏನು ಗೊತ್ತಿಲ್ಲ ಅಂತ ನಾನು ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಗೊತ್ತಾಗದೆ ಯಾವಾಗ? ನಾನೇನು ಒಂದೇ ಸಲ ಜಾಸ್ತಿ ಹಸ್ಗಳನ್ನೆಲ್ಲ ತಗೊಂಡ್ಬಿಟ್ಟು ಮೇಂಟೈನ್ ಮಾಡಲ್ಲ. ಒಂದೊಂದಾಗೇನೆ ನೋಡ್ಕೊಳ್ತಾ ಹೋಗಿ ಮೇಂಟೈನ್ ಮಾಡ್ಕೊಳ್ತಾ ಜಾಸ್ತಿ ಮಾಡ್ಕೊಂಡ್ರೆ ಆಯ್ತು. ಸರಿ ಕಣ್ಲಪ್ಪ ಆಯ್ತು. ಈಗ ನೀನ್ ಮನ್ಸು ಮಾಡಿದ್ಯಾ ಅಂದ್ಮೇಲೆ ಮಾಡಪ್ಪ. ನಿನ್ನ ಒಟ್ನಲ್ಲಿ ಮನ್ಸಿರ್ಬೇಕು ಕೂಡ. ಏನ್ ಮಾಡೋದಕ್ಕೂ ಶ್ರದ್ಧೆ ಇರಬೇಕು, ಮನ್ಸಿರ್ಬೇಕು, ಶಿಸ್ತಿರ್ಬೇಕು. ಮಾಡ್ಲೇಬೇಕು ಅಂತ ಇದ್ರೆ ಒಳ್ಳೇದಾಗಿ ಆಗುತ್ತೆ. ಆಯ್ತಾ? ಅನುಭವ ಅದ್ರಿಂದ ಅದೇ ಬರ್ತಾ ಹೋಗ್ತಿರುತ್ತೆ. ನೀನ್ ಕೆಲಸ ಮಾಡ್ತಿದ್ರೆ ಆಯ್ತು. ಅಗಳ ಕುಮಾರಣ್ಣನು ಗಜೇಂದ್ರನ ಇಲ್ಲಿದ್ದಾರೆ. ನಾನ್ ನೋಡಿದ್ರೆ ಅಲ್ಲಿ ಆ ಮಂತವ ಹೋಗ್ಬಿಟ್ಟು ಹುಡ್ಕಾಡ್ತಿದೀನಿ. ಹೆಂಗ ಚಿಕ್ಕಮ್ಮ ಹೇಳ್ ಕಳಿಸ್ತಂತ ಸರಿ ಆಯ್ತು. ಅಣ್ಣ ಇಲ್ಲಿದ್ದೀರಾ ನೀವು? ನಾನು ಆ ಮಂತವ ಹುಡ್ಕೊಂಡು ಹೋಗಿದ್ದೆ. ಹೂ ಕಣ ಬಾರ್ಲ ದಿಲೀಪ, ಇಲ್ಲಿದೀವಿ. ಅಲ್ಲಿ ಕೆಲ್ಸಗಳು ಏನು ಇರ್ಲಾಕಲ್ಲ ಮಂತವ. ಹಂಗಾಗಿ ಇಲ್ಲೇ ಬಂದ್ಬಿಟ್ಟು ಇವತ್ತು ಇಲ್ಲೇ ಕುಂತಿದೀವಿ. ಮತ್ತೆ ಇನ್ನೇನ್ ಸಮಾಚಾರ? ಯಾತು ಇಲ್ಲ. ರಮೇಶ್ ಅಣ್ಣ ಎತ್ಲಾಗ ಹೋಯ್ತು, ಕಾಣಿಸ್ತಿಲ್ಲ. ನೀವ್ ಇಬ್ರೇ ಇದ್ದೀರಾ? ರಮೇಶ ಹೋಗ್ಬಿಟ್ಟು ಒಳಗಡೆ ಮಲ್ಕೊಂಡಿದ್ದಂಗೆ ಕಳ್ಳೆ. ಈ ಬಿಸ್ಲಲ್ಲಿ ನನ್ಗೆ ಸಾಕಾಗ್ತೈತೆ, ನನ್ ನಿದ್ದೆ ಬರ್ತೈತೆ ಅಂತ ಹೋಗಿ ಮಲ್ಕೊಂಡ. ಸರಿ ಕಣಪ್ಪ ಆಯ್ತು, ಹೋಗಿ ಮಲ್ಕ ಅಂತ ಕಳ್ಸಿದೀನಿ. ಇದು ಯಾಕ್ಲ ದಿಲೀಪ ಹಿಂಗ್ ಹುಡ್ಕೊಂಡ್ ಬಂದ್ಬಿಟ್ಟಿದೆ? ಏನ್ ಸಮಾಚಾರ? ಏನಿಲ್ಲ ಅಣ್ಣಯ್ಯ, ಹಂಗೆ ಇನ್ನೇನು ಮಾಮೂಲಿ ಬರ್ತೀನಲ್ಲ ನಿಮ್ಗೆಲ್ಲ ಮಾತಾಡ್ಸ್ಕೊಂಡು ಹೋಗೋದಕ್ಕೆ. ಬೆಳಗ್ಗೆ ನಾನು ಸಿಕ್ಕಿರಲ್ವಲ್ಲ ನೀವು. ಆ ಮಂತಾವ್ ಇದ್ದೀರಂತ ಹೋದೆ. ಅಲ್ಲಿ ಚಿಕ್ಕಮ್ಮ ಇಲ್ಲ ಕಣಪ್ಪ, ಅಲ್ಲಿ ತೋಟದ ಮನೆ ಹತ್ರ ಇದಾರೆ ನೋಡು, ಅಲ್ಲೇ ಹೋಗುವ ಅಂತ ಹೇಳಿರು. ಅದಕ್ಕೆ ಬಂದೆ. ನನಗೂ ಏನು ಕೆಲಸ ಇರಲ್ಲ ಏನಿಲ್ಲ ಅಂತ. ದಿಲೀಪ ಇಲ್ಲ ಕಣ ಹೇಳ, ನನಗೆ ಗೊತ್ತಾಗ್ತೈತೆ. ಅಲ್ಲ ಕಣ ದಿಲೀಪ, ನೀನು ನನ್ನ ತಮ್ಮ ಕಣ, ನನಗೆ ಗೊತ್ತಾಗಲ್ವೇನಾ? ನೀನು ಏನೋ ಮಾತಾಡ್ಬೇಕಂತಾರೆ ನನ್ನ ಹತ್ರ ಬಂದಿರೋದು. ಆದರೆ ನೀನು ಬಾಯ್ ಬಿಟ್ಟು ಹೇಳ್ತಿಲ್ಲ. ಏನು ಮಾತಾಡ್ಬೇಕಂತ ಹೇಳ ದಿಲೀಪ. ಏನು ಪರವಾಗಿಲ್ಲ, ನನಗೇನೇನು ಬೇಜಾರಿಲ್ಲ ಕಣ, ಹೇಳೋ ಬಾಯ್ ಬಿಟ್ಟೇನೆ. ಏನಾಯ್ತು? ಏನು ಪ್ರಾಬ್ಲಮ್ಮು? ಏನು ಮಾತಾಡ್ಬೇಕು ಹೇಳು. ಯಾತು ಇಲ್ಲ ಕಣ ಅಣ್ಣಯ್ಯ, ಏನಿಲ್ಲ. ಅದೇ ಇಲ್ಲೆಲ್ಲ ಬರೋದಕ್ಕೂ ಅಪ್ಪ ಏನಾರು ಬೇಜಾರು ಮಾಡ್ಕೊಳ್ತಿರ್ತಾರೆ. ಅದಕ್ಕೋಸ್ಕರ ಒಂದು ಕಡೆ ಅಪ್ಪನೂ ಒಂದು ಕಡೆ ಮುನಿಸ್ಕೊಳ್ತಾರೆ, ಚಿಕ್ಕಪ್ಪನೂ ಒಂದು ಕಡೆ ಮುನಿಸ್ಕೊಂಡಿದ್ದಾರೆ. ಹಂಗಾಗಿ ನಾವೆಲ್ಲರೂ ಒಟ್ಟಿಗಿರ್ಬೇಕಂತ ಭಾಳ ಇಷ್ಟ ನನಗೆ. ನಮ್ಮ ಫ್ಯಾಮಿಲಿಯವರು ಎಲ್ಲರೂ ಒಟ್ಟಿಗೆನೇ ಮದುವೆ ಮಾಡಬೇಕು, ಒಟ್ಟಿಗೆನೇ ಇರ್ಬೇಕಂತ ಭಾಳ ಪ್ರಯತ್ನ ಪಡ್ತಿದ್ದೀನಿ. ಅದಕ್ಕೋಸ್ಕರ ಈಗ ನಮ್ಮ ಫ್ಯಾಮಿಲಿ ಒಟ್ಟಿಗೆ ಆಗ್ಬೇಕಂದ್ರೆ ಏನು ಪ್ರಾಬ್ಲಮ್ ಇಲ್ಲ. ನಮ್ಮ ಫ್ಯಾಮಿಲಿ ಇರೋದೆಲ್ಲ ಅಪ್ಪಂದೂ ಚಿಕ್ಕಪ್ಪಂದೇ ಪ್ರಾಬ್ಲಮ್ಮು. ಹಂಗಾಗಿ ಏನಾದರೂ ಮಾಡಿಬಿಟ್ಟು ಅಪ್ಪಂಗೂ ಚಿಕ್ಕಪ್ಪಂಗೂ ಒಂದು ಮಾಡೋ ರೀತಿ ಮಾಡೋಣ ಅಂತ ನನ್ನ ಆಸೆ. ನನ್ನ ಹೆಂಡ್ತಿನೂ ಶಶಿನೂ ಹೇಳಿ ಕಳಿಸಿದ್ಲು, ಕುಮಾರಣ್ಣನ ಹತ್ರ ಎಲ್ಲ ಮಾತಾಡ್ರಿ, ಏನಾದರೂ ಮಾಡಿಬಿಟ್ಟು
ಅಪ್ಪಂಗೂ ಚಿಕ್ಕಪ್ಪಂಗೂ ಒಂದು ಮಾಡ್ರಿ. ಒಂದು ಮಾಡಿಬಿಟ್ರೆ ಇಡೀ ಫ್ಯಾಮಿಲಿನೇ ಒಂದಾಗುತ್ತೆ, ಇನ್ನೂ ಖುಷಿಯಾಗಿರ್ಬೋದು, ಎಲ್ಲ ಫಂಕ್ಷನ್ಸ್ಗಳು ಮಾಡ್ಬೋದು, ಒಟ್ಟಿಗೆ ಇರ್ಬೋದು, ಕೂಡು ಕುಟುಂಬದಿಂದ ಇರ್ಬೋದು, ಚೆನ್ನಾಗಿರುತ್ತೆ, ಎಂಜಾಯ್ ಮಾಡ್ಬೋದು ಅಂತ ಹೇಳ್ತಿದ್ಲು. ಅದಕ್ಕೋಸ್ಕರ ನಿಮ್ಮ ಹತ್ರ ಮಾತಾಡೋಣ ಅಂತ ಬಂದೆ. ಹ್ಞೂ, ನನಗೆ ಭಾಳ ಇಷ್ಟ ಇದೆ ಕಣಯ್ಯ. ನನಗೆ ಹಿಂಗೆಲ್ಲ ದೂರ ದೂರ ಒಬ್ರಿಗೊಬ್ರು ದೂರ ದೂರ ಇರೋದಕ್ಕೆ ಇಷ್ಟ ಆಗಲ್ಲ. ಈಗಡಲ್ಲ ಪಾಪ ದಿಲೀಪ, ಯಾರಿಗೆ ತಾನೇ ಆಸೆ ಇಲ್ಲ ಹೇಳ? ಎಲ್ಲರೂ ಒಟ್ಟಿಗೆ ಇರಬೇಕು, ಖುಷಿ ಖುಷಿಯಿಂದ ಇರ್ಬೇಕಂತ ನನಗೂ ಆಸೆ ಐತೆ. ನಿನ್ಕಿಂತ ಮುಂಚೆ ನಾನೇ ಎಷ್ಟೋ ದಿವಸ ಅನ್ಕೊಂಡಿದ್ದೀನಿ ಕಣ. ನಮ್ಮ ಅಪ್ಪನೂ ದೊಡ್ಡಪ್ಪ ಇಬ್ರು ಒಂದಾಗಿದ್ರೆ ನಮ್ಮ ಫ್ಯಾಮಿಲಿ ಇನ್ನೂ ಕೂಡ ಖುಷಿಯಾಗಿರುತ್ತೆ, ಅವ್ರಿಗೆ ಇನ್ನೂ ನಮ್ಮ ಲೈಫು ಇನ್ನೂ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಆದರೆ ಏನು ಮಾಡ್ತೀಯಪ್ಪ, ಇಬ್ರಿಗೂ ಕೋಪ, ಒಬ್ರಿಗಿಂತ ಒಬ್ರ ಮೇಲೆ ಕೋಪ ಜಾಸ್ತಿ. ಅದು ಯಾಕೆ ಜಗಳ ಮಾಡ್ಕೊಂಡಿದಾರೆ, ಅದೇನು ಕೋಪ ಮಾಡ್ಕೊಂಡಿದಾರ ಅಂತ ನನಗಂತೂ ಗೊತ್ತಿಲ್ಲ. ಆದರೆ ಒಬ್ರಿಗೆ ಕಂಡ್ರೆ ಒಬ್ರಿಗಾಗಲ್ಲ, ಏನು ಮಾಡೋಣ ಹೇಳು? ಅಂದರೆ ದೊಡ್ಡಪ್ಪನೂ ಅಂತವ್ರೇನಲ್ಲ ಕಣ, ನನಗೆ ಚೆನ್ನಾಗಿ ಗೊತ್ತು. ಈಗ ಈ ಲೆಕ್ಕಾಚಾರಿನೂ ನಿಮ್ಮ ಮಾವ ಇದಾರೆ ನೋಡು, ಅವ್ರಿಬ್ರೇ ಇಲ್ದವೆಲ್ಲ ದೊಡ್ಡಪ್ಪಂಗೆ ಹೇಳಿ 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 ಅರ್ಧ. ಹ್ಞೂ, ದೊಡ್ಡಪ್ಪಂಗೆ ಅಪ್ಪನ ಮೇಲೆ ದ್ವೇಷ ಬರೋ ರೀತಿ ಹಿಂಗೆಲ್ಲ ಮಾಡಿ ಮಾಡಿ ಒಬ್ರಿಗೊಬ್ರು ಜಗಳ ಮಾಡ್ಕೊಳೋದು, ಕೋಪ ಮಾಡ್ಕೊಳೋದು, ಹಿಂಗೆ ಮಾಡ್ಕೊಂಡಿದ್ದಾರೆ. ನೋಡೋಣ ಬಿಡೋದು. ಹ್ಞೂ, ದಿಲೀಪ, ನೀನು ಹೇಳ್ದಂಗೆನೆ ಏನಾದರೂ ಒಂದು ಮಾಡೋಣ, ಸುಮ್ಕಿರು. ಏನು ಮಾಡೋಣ ಅಂತ ನನಗೂ ಗೊತ್ತಾಗ್ತಿಲ್ಲ ಕಣ. ನೀನೇನಾದ್ರೂ ಐಡಿಯಾಗಳಿದ್ರೆ ಹೇಳು, ಅದಕ್ಕೇನಂತೆ. ಏನ ಗಜೇಂದ್ರ? ಅಲ್ಲ ಅಣ್ಣ, ಈಗ ನಾನು ಹೇಳ್ದಂಗೆ ಮಾಡಿದ್ರೆ ಹೆಂಗೆ? ಈ ವಿಚಾರನ ಮೊದಲು ಗೌಡ್ರ ತಾವ ಮಾತಾಡೋಣ. ನಾವು ಹೋಗ್ಬಿಟ್ಟು ಗೌಡ್ರಿಗೆ ಹೇಳಿದ್ರೆ ಮಾತು ಕೇಳ್ತಾರಲ್ವಾ? ಗೌಡ್ರು ಇಬ್ರಿಗೂ ಕೂರಿಸ್ಕೊಂಡು ಸಮಾಧಾನ ಹೇಳ್ಬಿಟ್ಟು ಹಿಂಗೆ ಬಿಡಿಸಿ ಹೇಳಿರೆ ಒಪ್ಕೊಳ್ತಾರಲ್ವಾ? ಇಬ್ರು ಚೆನ್ನಾಗಿರ್ತಾರೆ. ಕರೆಕ್ಟ್ ಕಳ್ಳ ಗಜೇಂದ್ರ, ನೀನು ಹೇಳೋದು ಮಾತ್ರ ಕರೆಕ್ಟೇನೆ. ಈಗ ಅಪ್ಪಂಗೂ ದೊಡ್ಡಪ್ಪಂಗೂ ಇಬ್ರಿಗೂ ಗೌಡ್ರ ಮಂತವ ಕರೆಸಿ ಮೊದಲು ನಾವು ಗೌಡ್ರ ತಾವ ಹೋಗ್ಬಿಟ್ಟು ಮಾತಾಡೋಣ. ಸರಿ ಕಂಡ್ರಲ್ಲ ಪಾಪ, ಆಯ್ತು, ಅದೇನು ಮಾಡೋಣ ಬಿಡಪ್ಪ, ಒಂದು ಪ್ರಯತ್ನ ಮಾಡ್ತೀನಿ ಇಬ್ರಿಗೂ ಒಟ್ಟಿಗೆ ಮಾಡೋದಕ್ಕೇನಂತ ಅವ್ರು ಒಪ್ಕೊಂಡ್ರೆ ಇಬ್ರಿಗೂ ಕರೆಸ್ಬಿಟ್ಟು ಮಾತಾಡ್ತಾರೆ. ನೋಡೋಣ, ಪ್ರತಿಯೊಂದೂ ನಾವು ಹೋಗ್ಬಿಟ್ಟು ಒಪ್ಕೊಳ್ರಿ ಅಂತ ಹಿಂಗೆ ಮಾಡೋಣ. ನೋಡೋಣ, ಒಪ್ಕೊಂಡ್ರು ಒಪ್ಕೋಬೋದು. ಹೆಂಗಿದ್ರು ಈಗ ರಾಜೇಂದ್ರ ಮದುವೆ ಐತೆ, ಇಬ್ರು ಖುಷಿ ಖುಷಿಯಾಗಿ ಎಲ್ಲಾರು ಒಟ್ಟಿಗೆ ಸೇರಿ ಮದುವೆ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನನಗೂ ಅದೇ ಆಸೆ ಅಲ್ವಾ? ದಿಲೀಪ, ಇನ್ನೊಂದು ಮಾತು ಹೇಳ್ತೀನಿ ಕೇಳ ಇಲ್ಲಿ. ನೀನು ಏನು ಮಾಡಿದ್ರು ನಾವು ಈಗ ದೊಡ್ಡಪ್ಪನೂ ಚಿಕ್ಕಪ್ಪ ಇಬ್ರು ಒಂದಲ್ಲ ಒಂದು ದಿವಸ ಒಂದಾಗೆ ಆಗ್ತಾರೆ. ಅದು ಮಾತ್ರ ಗೊತ್ತಿರೋ ವಿಚಾರನೇ ನನಗೆ, ಒಂದಾಗೆ ಆಗ್ತಾರೆ. ಅಣ್ಣ ತಮ್ಮಂದ್ರುಗಳು ಎಷ್ಟೇ ಕೋಪ ಮಾಡ್ಕೊಂಡಿರ್ಲಿ, ಎಷ್ಟೇ ಬೇಜಾರು ಮಾಡ್ಕೊಂಡಿರ್ಲಿ, ಒಂದಲ್ಲ ಒಂದು ದಿವಸ ಒಂದಾಗಲೇಬೇಕು. ಅದಂತೂ 100% ಸತ್ಯ. ಆದರೆ ಏನು ಗೊತ್ತಾ, ನಿಮ್ಮ ಮಾವ ಇದಾರ ನೋಡು, ನಮ್ಮ ಅಪ್ಪರ ಬಾಮೈದ, ಅವ್ರು ತಿರ್ಗಾ ಇವನು ಯಾರಪ್ಪ, ಇವನು ಲೆಕ್ಕಾಚಾರಿ. ಇವ್ರಿಬ್ರು ಏನಾದ್ರು ತಿರ್ಗಾ ಅಪ್ಪನ ಜೊತೆ ಏನಾದ್ರು ಸೇರ್ಕೊಂಡ್ರು ಅಂದ್ರೆ ಅಪ್ಪಂಗೆ ಇಲ್ದವೆಲ್ಲ ತಲೆಗೆ ತುಂಬಿ ತಿರ್ಗಾ ಚಿಕ್ಕಪ್ಪನ ವಿರುದ್ಧ ಎತ್ಕಟ್ಟೆ ಕಟ್ತಾರೆ. ಹಂಗಾಗಿ ಆದಷ್ಟು ಕೂಡ ಅವ್ರಿಬ್ರು ಅಪ್ಪನ ಕಾಂಟ್ಯಾಕ್ಟ್ ಅಲ್ಲಿ ಇರಬಾರ್ದು. ಹಂಗೆ ಪ್ರಯತ್ನ ಪಡು, ಸರಿನಾ? 100% ನಾವ್ ಹೇಳ್ಕೊಂಡಂಗೆನೆ ಹಾಗೆ ಆಗುತ್ತೆ. ಹೆಂಗ ಒಟ್ಟಿಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇಬ್ರಿಗೆ ಏನಾದ್ರೂ ಮಾಡ್ಬಿಟ್ಟು ಒಂದು ಮಾಡ್ಲೇಬೇಕು ನಾವು. ಇನ್ನೇನು ಬೋರ್ ಚಿಕ್ಕಪ್ಪ, ಇನ್ನೇನು ನಾವ್ ಹೇಳಿದ ಮಾತು ಕೇಳ್ತಾರೆ. ಇವ್ರಿಬ್ರಿಗೂ ಏನಾರ ಮಾಡ್ಬಿಟ್ಟು ಒಂದು ಮಾಡ್ಲೇಬೇಕು. ಸರಿ ಆಯ್ತು. ಅಲ್ಲೇ ದಿಲೀಪ, ಈಗ ಒಂದು ಕೆಲಸ ಮಾಡೋಣ. ಈಗ ಹೆಂಗಿದ್ರು ಪುರ್ಸೊತ್ತಾಗಿದ್ದೀವಿ, ನಡಿ ಗೌಡ್ರ ಮಂತವಲಾರ ಹೋಗಿ ಬರೋಣ. ಒಂದು 1/4 ಗಂಟೆ ಬಿಟ್ಬಿಟ್ಟು ಗೌಡ್ರ ಮಂತ ಹೋಗ್ಬಿಟ್ಟು ಹಿಂಗೆ ಐತೆ ಅಂತ ಎಲ್ಲ ವಿಚಾರನ ಹೇಳೋಣ, ಬಿಡಿಸಿ ನೋಡೋಣ ಗೌಡ್ರು ಏನಂತಾರಂತ ಕೇಳೋಣ.